ಏನ್ ನೀವು ಇಷ್ಟೊಂದು ಗೋ ಉತ್ಪನ್ನಗಳು ಮಾಡಿದಿರಲ್ಲ, ಇದು ನೀವು ಮಾಡ್ಬೇಕಂತ ಹೆಂಗ್ ಅನ್ಸೈತ್ ನಿಮಗ್ರಿ? ಇದೇನು ಇವು ಶಕ್ತಿವರ್ಧಕ ಟ್ಯಾಬ್ಲೆಟ್ ರೀ. ಇವು ನರ ದೌರ್ಬಲ್ಯವಿದ್ದವ್ರಿಗೆ, ವೀಕ್ನೆಸ್, ಹ್ಯುಮಿನಿಟಿ ಪವರ್ ಕಮ್ಮಿ ಇದ್ರೆ, ಮಕ್ಕಳಾಗದೆ ಇರೋರಿಗೆ ಇವಕ್ಕೆಲ್ಲ ಆಗ್ತದ್ರಿ. ಇದು ಡ್ರಾಪ್ಸ್ ಬಂದ್ಬಿಟ್ಟು ಇದು ಚಿಕ್ಕ ಮಕ್ಕಳಿಗೆ ಮೆಮರಿ ಪವರ್ ಕಮ್ಮಿ ಇದ್ರ, ಪ್ಯಾರಲೈಸಿಸ್ ಪೇಷಂಟ್ ತಲೆಗೆ ಸಂಬಂಧಪಟ್ಟ ಇರೋ ರೋಗಗಳಿಗೆಲ್ಲ ಇದು ರಾಮ್ ಮಾಡ್ದಂಗ್ ಕೆಲಸ ಮಾಡ್ತದ್ರಿ. ಕರಳು ಶುದ್ಧಿ ಮಾತ್ರೆ ಅಂತ ಮಾಡ್ತೀವ್ರಿ ಗುರುಜಿ. ಅದು ಕರಳಿಗೆ, ಅದೇ ಕರಳಲ್ಲಿರೋ ಗಲೀಜೆಲ್ಲ ತೆಗೆದುಕೊಳ್ಳಕ್ಕೆ, ಅದು ಮಲಬದ್ಧತೆ, ದೊಡ್ಡ ಕರಳಿನ ಸಮಸ್ಯೆ ಏನೇ ಇದ್ರು ಇದು ಬಗೆಹರಿಸ್ತದ್ರಿ. ಜೈ ಶ್ರೀ ಗುರುದೇವ್, ಜೈ ಗೋಮಾತಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾನ್ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ವಿಶೇಷವಾಗಿ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಗೋಶಾಲೆ ತುಂಬಿಗಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುಮಾರು 8ಕ್ಕೂ ಅಧಿಕ ಗೋಗಳನ್ನು ಸಾಕೊಂಡಿದ್ದಾರೆ. ಇದು ತೋಟದ ಮನೆ ಅವ್ರದ್ದು. ಅಂದರೆ ತೋಟದಲ್ಲಿ ಒಂದು 6ರಿಂದ 7 ಗೋಗಳನ್ನು ಕಟ್ಕೊಂಡು ಗೋ ಉತ್ಪನ್ನಗಳನ್ನು ಮಾಡಿಕೊಂಡು ಗೋಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 5-6 ವರ್ಷಗಳಿಂದ ಅಧಿಕವಾಗಿ ಗೋಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಜೈ ಶ್ರೀ ಗುರುದೇವಮ್ಮ, ನಮಸ್ಕಾರ ರೀ. ನಮಸ್ಕಾರ. ಈಗೇನು ನೀವು ಇಷ್ಟೊಂದು ಗೋ ಉತ್ಪನ್ನಗಳು ಮಾಡಿದಿರಲ್ಲ, ಇದು ನೀವು ಮಾಡ್ಬೇಕಂತ ಹೆಂಗ್ ಅನ್ಸೈತ್ ನಿಮಗ್ರಿ? ನಮ್ಗೇನೋ ಒಂದು ಗೋವುಗಳು ಭೂಮಿ ಮೇಲೆ ಉಳಿಬೇಕನ್ನೋದು ಒಂದು ಸಂಕಲ್ಪ ರೀ ಗುರುಜಿ. ನಾವು ರೈತಾಪಿ ಕುಟುಂಬದಿಂದ ಬಂದಿರೋದು. ಸುಮ್ಮನೆ ಕಷಾಯಖಾನಿಗೆ ಅದು ಗೋವುಗಳೆಲ್ಲ ಕೊಡ್ತಾ ಇದ್ರಲ್ಲ, ಅದಕ್ಕೆ ನಾವು ಏನೋ ಒಂದು ಮಾಡ್ಬೇಕು ಇದನ್ನ ಅಂತೇಳಿ ಕೆಲವೊಂದು ಗೋ ಉತ್ಪನ್ನಗಳು ತಯಾರು ಮಾಡೋದು ಕಲ್ತೀವ್ರಿ ಫಸ್ಟ್ಗೆ. ಆಮೇಲೆ ಇದು ಗೋ ಚಿಕಿತ್ಸೆಯನ್ನು ಕೊಡೋಕ್ಕೆ, ಟ್ರೀಟ್ಮೆಂಟ್ ಕೊಡೋಕ್ಕೆ, ಅದು ಟ್ರೈನಿಂಗ್ ಕೊಡೋಕ್ಕೆ ಇದ್ದಾರೆ ಅಂತೇಳಿ ನಾವು ಕಾಂಚೀಪುರಂದಲ್ಲಿ ನಿರಂಜನ್ ಗುರುಜಿ ಅಂತೇಳಿ ಅವ್ರ ಹತ್ರ ಹೋಗಿ ನಾವು ಒಂದು ಸ್ವಲ್ಪ ಇದು ಗೋಮೂತ್ರ ಅರ್ಥ ತೆಗೆಯೋದಾಗಲಿ, ಗುಳಿಗೆಗಳು, ಆಯುರ್ವೇದ ಎಲ್ಲ ಕಲ್ತ್ಬಿಟ್ಟು ಮಾಡ್ತಾ ಇದ್ದೀವಿ ರೀ ಗುರು. ಅಂದ್ರೆ ಈಗ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು? ನಾನು ಒಂದು 8 ವರ್ಷ ಆಯ್ತ್ರಿ ಇದನ್ನ ಗೋ ಉತ್ಪನ್ನಗಳನ್ನು ಮಾಡ್ತಾರೆ. ಏನೇನು ಉತ್ಪನ್ನ ಮಾಡ್ತೀರಿ? ಇದು ಏನು ಉತ್ಪನ್ನ ಅಂತ ಗೊತ್ತಾಗ್ಲಿಲ್ಲ ನಮಗೆ. ಗುರುಜಿ, ಇದು ಬಂದ್ಬಿಟ್ಟು ಇದು ಗೋಮೂತ್ರ ಅರ್ಕ, ಇದು ವಾಸ್ಪೀಕೃತ ಗೋಮೂತ್ರ. ಇದು ನಸುಕಿನ ಜಾವದಲ್ಲಿ ಗೋಮೂತ್ರವನ್ನು ಶೇಖರಣೆ ಮಾಡಿ ಇದನ್ನು ಒಂದು ಡಿಸ್ಟಿಲೇಷನ್ ಮೆಷಿನ್ ಹಾಕಿ ನಾವು ಗೋಮೂತ್ರ ಅರ್ಕನ್ನು ತಯಾರಿಸ್ತೀವಿ. ಅದನ್ನ ತಯಾರಿಸಿ ಆಯಾ ಕಾಯಿಲೆಗಳಿಗೆ ಸಂಬಂಧಪಟ್ಟ ಗಿಲುಮೂಲಿಕೆಗಳನ್ನ ಹಾಕಿ ಔಷಧಿಗಳ ಟ್ರೀಟ್ಮೆಂಟ್ ಕೊಡ್ತಾವ್ರಿ. ಅಂದ್ರೆ ಒಂದೇ ರೀತಿ ಅರ್ಕ ಮಾಡಲ್ಲ, ಸಾಕಷ್ಟು ಯಾವ್ದಾವ್ದಕ್ಕೆ. ಇವತ್ತು ಹಾರ್ಟ್ ರಿಲೇಟೆಡ್ ಅಂತ ಬಂದ್ರೆ ವಾತಕ್ಕೆ ಸಂಬಂಧಪಟ್ಟ ಅರ್ಜುನ ಅದು ಹಾಕಿ ಮಾಡೋದಾಗ್ಲಿ, ಇವತ್ತು ಕ್ಯಾನ್ಸರ್ ರಿಲೇಟೆಡ್ ಬಂದ್ರೆ ಏನ್ ಪುನರ್ನವ ಇದು ಎಲ್ಲ ಹಾಕಿ ಕೆಲವೊಂದು ಗಿಡಮೂಲಿಕೆಗಳು ಹಾಕಿ ಅರ್ಕ ತೆಗಿತೀನಿ. ಮತ್ತೆ ಇದು ಅರ್ಕ ಆಯ್ತು, ಇದು ಏನು ಅಂತ ಗೊತ್ತಾಗ್ಲಿಲ್ಲ. ಇದು ಗುರುಜಿ ಇದು ಹೇರ್ ಆಯಿಲ್ ಅಂತ ಹೇಳಿದ್ರು. ಹೇರ್ ಆಯಿಲ್ ಇವತ್ತಿನ ಹೆಣ್ಮಕ್ಳಿಗೆಲ್ಲ ಕೂದಲುಗಳೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಲ್ರಿ, ಅದಕ್ಕ ಈ ಹೇರ್ ಆಯಿಲ್ ಅನ್ನು ಬಳಸ್ತಾ ಇದ್ದೀವಿ. ಹೇರ್ ಆಯಿಲ್ ಬಳಸ್ಕೊಂಡು ಇದು ಗೋವಿನ ಮೇವಿಗೆ ಆಗ್ಲಿ, ಗೋ ಸಾಕೋದಕ್ಕೆ ಉಪಯೋಗ ಆಗ್ತದ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ರಿ. ಇದು ದೇಶೀಯ ಹಸುವಿನ ತುಪ್ಪ ರೀ. ಇದು ಘೃತ ತಯಾರು ಮಾಡ್ಕೊಂಡು ಇದನ್ನು ಕೂಡ ನಾವು ಮಾರ್ಕೆಟಿಂಗ್ ಮಾಡ್ತೀನಿ ರೀ ಗುರುಜಿ. ಹೆಂಗ್ ಕೆಜಿ ತುಪ್ಪ ಕೊಡ್ತಾ ಇದ್ದೀರಿ? ಇದು 2500 ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ದೀನಿ. 2500 ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ದೀರಿ. ಶುದ್ಧ ಅದೇ ಕಿಲಾರಿ ಹಸುವಿನ ತುಪ್ಪ ರೀ. ಅದು ನಾಜಲ್ ಡ್ರಾಪ್ಸ್ ರೀ ಗುರುಜಿ. ಇದು ನಾಜಲ್ ಡ್ರಾಪ್ಸ್ ಬಂದ್ಬಿಟ್ಟು ಇದು ಚಿಕ್ಕ ಮಕ್ಕಳಿಗೆ ಮೆಮರಿ ಪವರ್ ಕಮ್ಮಿ ಇದ್ರ, ಪ್ಯಾರಲೈಸಿಸ್ ಪೇಷಂಟ್ ತಲೆಗೆ ಸಂಬಂಧಪಟ್ಟ ಇರೋ ರೋಗಗಳಿಗೆಲ್ಲ ಇದು ರಾಮ್ ಮಾಡ್ದಂಗ್ ಕೆಲಸ ಮಾಡ್ತದ್ರಿ. ಅಂದ್ರೆ ಯಾವ ತೀರ ಬಳಸ್ಕೊಳ್ಬೇಕು? ಇದನ್ನೇನಿಲ್ಲ, ರಾತ್ರಿ ಮಲಗುವಾಗ ಇದು ಮೂಗಲ್ಲಿ 1-2 ಹನಿ ಇದು ನೀರಲ್ಲಿಟ್ಟು ಒಂದ್ ಸ್ವಲ್ಪ ಘೃತದಿಂದ ಮಾಡಿರೋದ್ರಿಂದ ಎತ್ತಿರ್ತದ್ರಿ. ಇದು ಇದನ್ನ ಕರಗಿಸಿಬಿಟ್ಟು ಮೂಗಲ್ಲಿ ಒಂದು 4-4 ಹನಿ ಹಾಕ್ತಾ ಬಂದ್ರೆ ಅವ್ರಿಗಿರೋ ಸಮಸ್ಯೆ ಬಗೆಹರಿತದೆ. ಹರಿದಲ್ಲಿ ನೋವು, ತಲೆನೋವು ಇದ್ರ. ಇದೇನು ಉತ್ಪನ್ನ ಅಂತ ಗೊತ್ತಾಗ್ಲಿಲ್ಲ. ಇದೊಂದು ಚೂರ್ಣ ಏನೋ ಕಾಣಿಸ್ತಾ ಇದ್ರಿ. ಇದು ಪೈಲ್ಸಿಗೆ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಚೂರ್ಣ ಇದು. ಈ ಅಂದ್ರೆ ಉದರ ಸಮಸ್ಯೆ ಏನೇ ಇಲ್ರಿ, ಇವತ್ತು ಗ್ಯಾಸ್ಟ್ರಿಕ್, ಹೊಟ್ಟೆ, ಅದೇ ಮಲಬದ್ಧತೆ ಇದೆಲ್ಲ ಇದ್ರೂ ಇದು ಹೋಗ್ಲಾಡಿಸ್ತದೆ. ರಾತ್ರಿ ಮಲಗುವಾಗ 1 ಸ್ಪೂನ್ ಇದು ಬಿಸಿ ನೀರಿಗೆ ಹಾಕಿ ತಗೊಳೋದ್ರಿ. ಇದರಲ್ಲಿ ಗುಳಿಗೆಗಳಿದೆ ಅಂತ ಅನಿಸ್ತದೆ. ಕರಳು ಶುದ್ಧಿ ಮಾತ್ರೆ ಅಂತ ಮಾಡ್ತೀವ್ರಿ ಗುರುಜಿ. ಅದು ಕರಳಿಗೆ, ಅದೇ ಕರಳಲ್ಲಿರೋ ಗಲೀಜೆಲ್ಲ ತೆಗೆದುಕೊಳ್ಳಕ್ಕೆ, ಅದು ಮಲಬದ್ಧತೆ, ದೊಡ್ಡ ಕರಳಿನ ಸಮಸ್ಯೆ ಏನೇ ಇದ್ರು ಇದು ಬಗೆಹರಿಸ್ತದ್ರಿ. ಈ ಔಷಧಿಯನ್ನ ಗೋ ಉತ್ಪನ್ನಗಳನ್ನು ಬಳಸ್ಕೊಂಡೇ ಮಾಡ್ತಾರೆ. ಕೆಲವೊಂದು ಗಿಡಮೂಲಿಕೆಯನ್ನು ಬಳಸ್ತೀವ್ರಿ ಅದರಲ್ಲಿ. ಮತ್ತೆ ಅದ್ರ ಜೊತೆಗೆ ವಿಭೂತಿ ಇದ್ದಂಗೆ ಕಾಣಿಸುತ್ತೆ. ವಿಭೂತಿನೂ ಮಾಡ್ತೀರಿ? ವಿಭೂತಿನೂ ಮಾಡ್ತೀವ್ರಿ. ಎಷ್ಟಕ್ಕೊಂದು ವಿಭೂತಿ ಕೊಡ್ತೀರಿ? ವಿಭೂತಿ ನಾನು ಇದು 80 ರೂಪಾಯಿಗೆ ಜೋಡಿ ಕೊಡ್ತೀನಿ. 80 ರೂಪಾಯಿಗೆ ಜೋಡಿ 2 ವಿಭೂತಿಗಳನ್ನು ಕೊಡ್ತೀರಿ ಜೋಡಿಗೆ. ಇದು ಏನು ಅಂತ ಗೊತ್ತಾಗ್ಲಿಲ್ಲ. ಇದು ಅಮೃತ ದಾರ ಅಂತ ಹೇಳಿ, ಇದು ಕರ್ಪೂರದಿಂದ ಅದೇ ಘನ ರೂಪದಿಂದ ಲಿಕ್ವಿಡ್ ಮಾಡ್ತೀವ್ರಿ ಗುರುಜಿ. ಇದನ್ನ ಮಾಡಿ ಇದನ್ನ ಹಲ್ಲು ನೋವಿಗೆ, ತಲೆ ನೋವಿಗೆ, ಇದು ಪೇನ್ ಕಿಲ್ಲರ್ ಅಂದ್ರೆ ಮಂಡೆ ನೋವಿಗೆ ಅದೆಲ್ಲ ಅಪ್ಲೈ ಮಾಡ್ಕೋಬಹುದ್ರಿ. ಇದೇನು ಇವು ಶಕ್ತಿವರ್ಧಕ ಟ್ಯಾಬ್ಲೆಟ್ ರೀ. ಇವು ನರ ದೌರ್ಬಲ್ಯವಿದ್ದವ್ರಿಗೆ, ವೀಕ್ನೆಸ್, ಹ್ಯುಮಿನಿಟಿ ಪವರ್ ಕಮ್ಮಿ ಇದ್ರೆ, ಮಕ್ಕಳಾಗದೆ ಇರೋರಿಗೆ ಇವಕ್ಕೆಲ್ಲ ಆಗ್ತದ್ರಿ. ಇದು ಈ ಔಷಧಿ ಉಪಯೋಗ ಆಗುತ್ತೆ. ಈ ಟ್ಯಾಬ್ಲೆಟ್ ಎಲ್ಲ ಉಪಯೋಗ ಆಗ್ತದೆ. ಜೈ ಶ್ರೀ ಗುರುದೇವ್. ಶ್ರೀಶೈಲ ಮಲ್ಲಿಕಾರ್ಜುನ ಗೋಶಾಲೆಯಲ್ಲಿ ವಿಶೇಷವಾಗಿ 15ಕ್ಕೂ ಅಧಿಕ ಗೋ ಉತ್ಪನ್ನಗಳನ್ನು ತಯಾರಿ ಮಾಡಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ, ಆರೋಗ್ಯ ಸರಿಯಾಗಲಿ ಅನ್ನುವಂಥ ದೃಷ್ಟಿಯಲ್ಲಿ
8 ವರ್ಷಗಳಿಂದ ನಿರಂತರವಾಗಿ ಗೋಸೇವೆಯನ್ನು ಮಾಡ್ತಾ ಗೋತ್ಪನ್ನಗಳನ್ನು ಮಾಡ್ತಾ ಇಲ್ಲಿರುವ ಸುತ್ತಮುತ್ತ ರೈತರಿಗೆ ಮತ್ತು ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಗೋ ಉತ್ಪನ್ನಗಳನ್ನು ಮಾಡಿ ಸ್ವಾವಲಂಬಿಯ ಗೋಶಾಲೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅದ್ಭುತವಾಗಿ ಗೋಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷ ಏನು ಅಂದರೆ ಗಾವೋ ವಿಶ್ವಸ್ಯ ಮಾತರ ಅಂತ ನಾವು ಕರಿತೀವಿ. ಜಗತ್ತಿಗೆ ತಾಯಿ ಅಂತ ಯಾರಾದರೂ ಇದ್ದರೆ ಗೋವು ಅಂತ ಹೇಳಿ. ಆದರೆ ಗೋವುಗಳನ್ನು ಸಾಕಿ ಬರೀ ನಮ್ಮಲ್ಲಿ ಏನಾಗಿದೆ ಅಂದರೆ ಗೋಗಳು ಸಾಕೋದು ಅಂದರೆ ಬಹಳ ತಲೆಭಾರ ಆಗಿರುವಂಥ ವಿಷಯ ಈಗಿನ ಜನಕ್ಕಾಗಿದೆ. ಆದರೆ 4-5 ಗೋಗಳನ್ನು ಇಟ್ಕೊಂಡು ಗೋಗಳ ಉತ್ಪನ್ನಗಳನ್ನು ಮಾಡಿಕೊಂಡು ನಮ್ಮ ಆದಾಯದ ಜೊತೆಗೆ ಜನರ ಆರೋಗ್ಯವನ್ನು ಸರಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಗೋ ಉತ್ಪನ್ನಗಳನ್ನು ಮಾಡ್ತಾ ಇರುವಂಥದ್ದು. ವಿಶೇಷ ಏನು ಅಂದರೆ ಗೋವುಗಳಲ್ಲಿ 2 ರೀತಿಯ ಆಯ್ಕೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಗೋ ಆಧಾರಿತ ಚಿಕಿತ್ಸೆ ಮತ್ತು ಗೋ ಆಧಾರಿತ ಕೃಷಿ. ಅಂದರೆ ಗೋವಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಕೃಷಿ ಮಾಡುವಂಥದ್ದು. ಗೋ ಆಧಾರಿತ ಚಿಕಿತ್ಸೆ ಅಂದರೆ ಗೋವಿನ ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ ಹೀಗೆ ಸಾಕಷ್ಟು ಗೋ ಉತ್ಪನ್ನಗಳು ಬರ್ತದೆ. ಆ ಉತ್ಪನ್ನಗಳನ್ನು ಬಳಸ್ಕೊಂಡು ಹೇಗೆ ಚಿಕಿತ್ಸೆ ಮಾಡ್ಬೋದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ತಾಯಂದಿರು ಬಹಳ ಅದ್ಭುತವಾಗಿ ಈ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಗೋಮಾತೆಯ ಅನುಗ್ರಹ ನಿರಂತರವಾಗಿ ಅವ್ರ ಮೇಲೆ ಇರಲಿ. ಈ ಗೋ ಉತ್ಪನ್ನಗಳನ್ನು ನಿಮ್ಗೆ ಏನಾದರೂ ಬೇಕಾಗಿದ್ರೆ ಇದರಲ್ಲಿ ಕೆಳಗಡೆ ನಂಬರ್ ಇದೆ, ಆ ನಂಬರ್ಗೆ ನೇರವಾಗಿ ಸಂಪರ್ಕಿಸಿ ತಮಗೆ ಕೊರಿಯರ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆನೂ ಮಾಡ್ತಾರೆ. ತಮ್ಮ ಕೆಲಸ ಏನು ಅಂದರೆ ಗೋ ಸಾಕಬೇಕು, ಗೋ ಸಾಕಲಿಲ್ಲ ಅಂದರೆ ಗೋ ಸಾಕುವವ್ರಿಗಾದರೂ ನಮ್ಮ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಗೋತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ಗೋ ಸೇವಕರಿಗೆ ನೆರವಾಗುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ವಿಶೇಷವಾಗಿ ಈ ಅಗ್ನಿಹೋತ್ರದ ಬೆರಣಿಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಈ ಒಂದು ಬೆರಣಿಯನ್ನು ಸುಡೋದ್ರಿಂದ ಎಷ್ಟೋ ಟನ್ ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತದೆ, ಸುತ್ತಮುತ್ತಲಿರುವಂಥ ವಾತಾವರಣ ಶುದ್ಧಿ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಗೋ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಉತ್ಪನ್ನಗಳನ್ನು ಅತಿ ಹೆಚ್ಚು ಬಳಸಿ ಗೋಸೇವೆಗೆ ತಾವು ಕೂಡ ಪಾತ್ರರಾಗಿ ಪುಣ್ಯಕೋಟಿ ಉಳಿಸಿ ಕೋಟಿ ಪುಣ್ಯ ಗಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ.